ಹಾಯ್ ಎವ್ರಿವನ್, ಮೈ ಸೆಲ್ಫ್ ಶೋಭಾ. ಐ ಆಮ್ ಫ್ರಮ್ ಬ್ಯಾಂಗ್ಳೂರ್. ನಾನು ಶಾರುನಿ ಪೇರೆಂಟ್ ಮಾತಾಡ್ತಾ ಇರೋದು. ಈ ದಿನ ನಾನು ದಯಾನಂದ ಸಾಗರ್ ಕಾಲೇಜ್ ಬಗ್ಗೆನಲ್ಲಿ ಕೆಲವು ಪೇರೆಂಟ್ಸ್ಗಳಿಗೆ ವಿಚಾರನ ಮುಟ್ಟಿಸ್ಬೇಕಂತೇಳಿ ನಾನು ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಯಾಕೆಂದರೆ SLC ಮುಗಿದ ತಕ್ಷಣವೇ ನಮಗೊಂದು ಕನ್ಫ್ಯೂಸ್ ಇರುತ್ತೆ, ನಮ್ಮ ಮಕ್ಕಳನ್ನ ಯಾವ ಕಾಲೇಜ್ಗೆ ಹಾಕಬೇಕು, ಯಾವ ಕಾಲೇಜ್ಗೆ ಹಾಕಿದ್ರೆ ನಮ್ಮ ಮಕ್ಕಳು ಏನು ಚೆನ್ನಾಗಿ ಓದ್ತಾರೆ, ಹೇಗೆ ಏನು, ಈ ತುಂಬ ಕನ್ಫ್ಯೂಸ್ ನಮಗಿರುತ್ತಲ್ವ. ಇದೇ ಥರ ಕನ್ಫ್ಯೂಸಲ್ಲಿ ನಾನು ಇದ್ದೆ. ನನ್ನ ಮಗಳ SLC ಆದ ತಕ್ಷಣವೇ ಹೇಗಪ್ಪ ಯಾವ ಕಾಲೇಜ್ಗೆ ಹಾಕ್ಲಿ ಅನ್ನೋಂಥ ತುಂಬ ಭಯ ಇವೆಲ್ಲ ಇತ್ತು. ಆ ಒಂದು ಭಯನ ನನಗೆ ನನ್ನ ಫ್ರೆಂಡು ನನಗೆ ಹೇಳ್ತಾರೆ, ನೀನು ದಯಾನಂದ ಸಾಗರ್ ಕಾಲೇಜ್ಗೆ ನಿನ್ನ ಮಗಳನ್ನ ಅಡ್ಮಿಷನ್ ಮಾಡಂತ ಹೇಳಿ. ಸೊ ಓಕೆ ಅಂತ ಹೇಳಿ ನಾನು ದಯಾನಂದ ಸಾಗರ್ಗೆ ಕಾಲೇಜ್ಗೆ ನನ್ನ ಮಗಳನ್ನ ಅಡ್ಮಿಷನ್ ಮಾಡ್ತೀನಿ. 2 years ಬ್ಯಾಕ್. ಕಾಲೇಜ್ ಬಗ್ಗೆ ಹೇಳೋ ಮಾತೇ ಇಲ್ಲ. ನಾವು ಒಂದೊಂದ್ಸರಿ ಕೆಲವರು ಯೋಚನೆ ಮಾಡ್ತಾರೆ, ಕಾಲೇಜು ದೊಡ್ಡ ಕಾಲೇಜಿಗೆ ಹಾಕಬೇಕು ಹಾಗೆ ಹೀಗೆ ಅಂತ. ದೊಡ್ಡ ಕಾಲೇಜುಗಳು ಬೇಜಾನಿದೆ, ಆದರೆ ಎಲ್ಲ ಕಾಲೇಜು ದಯಾನಂದ ಸಾಗರ್ ಕಾಲೇಜ್ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಯಾಕೆ ಈ ಮಾತನ್ನ ಹೇಳ್ತಾ ಇದ್ದೀನಿ ಅಂದರೆ, ಅಲ್ಲಿರೋಂಥ ಸ್ಪೆಷಲಿಸ್ಟ್, ಅಲ್ಲಿರೋಂಥ ಕೇರಿಂಗ್, ಅಲ್ಲಿರೋಂಥ ಎಲ್ಲ ರೀತಿನಲ್ಲಿಯೂ ನಮ್ಮ ಮಕ್ಕಳಿಗೆ ಒಂದು ನಿರ್ಭಯ ಇಲ್ಲದೇನೆ ನನ್ನ ಮಕ್ಕಳು ಅಲ್ಲಿ ಓಡಾಡ್ತಾ ಇದ್ದಾರೆ ಮಕ್ಕಳುಗಳು. ಯಾಕೆಂದ್ರೆ ಎಲ್ಲ ಮಕ್ಕಳು ನಮ್ಮ ಮಕ್ಕಳೇನೆ, ಯಾರ್ದೋ ಬೇರೆಯವ್ರು ಅಂತಲ್ಲ, ನಾವೆಲ್ಲ ಪೇರೆಂಟ್ಸ್ಗಳು ಒಂದೇನೆ.